ನಮಸ್ಕಾರ. ಸದಾನಂದ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆಗೇ ಆಗ್ತಾರೆ. ಮೊದಲನೇ ಲಿಸ್ಟದಲ್ಲೇ ಇವ್ರ ಹೆಸರು ಇರಬೇಕಾಗಿತ್ತು. ಆದರೆ ಯಾರು ತಪ್ಪಿಸಿದರು? ಇಂದು ಕೂಡ ನಿಗೂಢಿದೆ. ಸೀನಿಯರ್ ಮೋಸ್ಟ್ ಇವರು ಅಲ್ಲದೆ ಇದ್ದರೂ ಕೂಡ ಇವರನ್ನು ಪರಿಗಣಿಸೋಣ. ಯಾಕಂತಂದರೆ ಇವರು ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ರಾಜ್ಯ ಮಹಿಳಾ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದಾರೆ. ನಂತರ 24ನೇ ವರ್ಷಕ್ಕೆ ರಾಜಕಾರಣದಿಂದ ಬಂದು ಇಲ್ಲಿವರೆಗೆ ಅನೇಕ ಸಾಧನೆಗಳನ್ನು ಕೂಡ ಸಾಧನೆ ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ ನಿಷ್ಠಾವಂತರು, ಪಕ್ಷ ಬದಲಾಯಿಸಿಲ್ಲ. ಹೀಗಾಗಿ ಇವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತೇಳಿ 2ನೇ ಲಿಸ್ಟದಲ್ಲಿ ಪ್ರಥಮ ಹೆಸರು ಇವ್ರದ್ದೇ ಇದೆ. ನಂತರ ಜಮೀರ್ ಅಹ್ಮದ್ ಖಾನ್ದವ್ರದ್ದಿದೆ, ಇತರದ್ದಿದೆ. ಆದರೆ ಇಲ್ಲಿ ಮುಖ್ಯ ವಿಷಯಕ್ಕೆ ಬರೋದಾದರೆ ನಯನಾ ಮುಟಮ್ಮ ಅವರು ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವಾಗಿದ್ದರು. ನಂತರ ಬಿಸ್ಕಿಟ್ ಫ್ಯಾಕ್ಟ್ರಿ ಇಡೀ ರಾಜ್ಯದಲ್ಲಿ 5 ಇದ್ದು ಅಲ್ಲಿ ಕಮಿಷನ್ ಆಚೆಗಾಗಿ ಅದನ್ನು ಹಾಳು ಮಾಡಿಬಿಟ್ರು. ಅವಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದರು. ನಂತರ ರೇವಣ್ಣ ಆಹಾರ ಮಂತ್ರಿ ಇದ್ದರು. ಇವರೆಲ್ಲರೂ ಕೊಟ್ಕೊಂಡೆ ಈ ಬಿಸ್ಕಿಟ್ ಫ್ಯಾಕ್ಟ್ರಿಯನ್ನು ರಾಜ್ಯದಲ್ಲಿವೆ ಅವೆಲ್ಲವನ್ನು ಹಾಳು ಮಾಡಿದರು. ಆ ಹೆಸರು ಈಗ ಮುನ್ನೆಲೆಗೆ ಬಂದಿದೆ. ನಯನಾ ಮುಟಮ್ಮರಿಗೆ ಕೊಡಬಾರ್ದು ಅನ್ನೋದು, ಅದನ್ನು ಹೈಕಮಾಂಡಿಗೆ ತಿಳಿಸಿದ್ದಾರೆ. ಹೀಗಾಗಿ ಇಲ್ಲಿ ಉಮಾಶ್ರೀ ಅವರು ಈಗಾಗಲೇ ಮಂತ್ರಿ ಆಗಿದ್ದಾರೆ. ಅವ್ರಿಗೆ ಯಾಕೆ ಕೊಡಬೇಕು? MLC ಕೊಟ್ಟದ್ದೇ ಅದು ದೊಡ್ಡ ಸಾಧನೆ. ಇಬ್ಬರ ಅಡಚಣೆ ಏನಿತ್ತು ತೆಗೆದು ಹಾಕಿದ್ದಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆಗೇ ಆಗ್ತಾರೆ. ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡೋದು ಭಾಳ ಡೌಟ್ ಇದೆ. ಅದನ್ನು ಯಾರಿಗೆ ಕೊಡ್ತಾರೆ ಕಾದು ನೋಡಬೇಕು. ಇಲ್ಲಾಂದರೆ ಮತ್ತಷ್ಟು ದೊಡ್ಡ ಲಾಬಿ ಮಾಡಿ ಇವರೇ ಪಡಿತಾರ ಅನ್ನೋದು ಕೂಡ ಒಂದು ಚರ್ಚೆಯ ವಿಷಯ ಆಗಿದೆ. ಇನ್ನು ದಿಲ್ಲಿಯಲ್ಲಿ ಇದೇ 15ನೇ ತಾರೀಕು ಮಂತ್ರಿಮಂಡಲ ವಿಸ್ತರಣೆ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ದಿಲ್ಲಿ ಮೂಲಗಳು ಏನು ಹೇಳ್ತವೆ, ಈಗ 2-3 ದಿವಸ ನಂತರ DK ಶಿವಕುಮಾರನ್ನು ಕರೆಸಿಕೊಂಡು ದಿಲ್ಲಿ ಹೈಕಮಾಂಡ್ ಇದರ ನಿರ್ಣಯವನ್ನು ಕೈಗೊಳ್ತದೆ. ಯಾಕಂದ್ರೆ ಮಳೆಗಾಲ ಪ್ರಾರಂಭ ಆಗಿದೆ, ಬಿತ್ತನೆ ಬೀಜ ಕೊಡಬೇಕಾಗಿದೆ, ಸರಿಯಾಗಿ ಗೊಬ್ಬರ ಕೊಡಬೇಕಾಗಿದೆ. ರೈತರ ಸಮಸ್ಯೆಗೆ ಸ್ಪಂದಿಸಿ ಮಾಡಬೇಕಾದ್ರೆ ಕೃಷಿ ಸಚಿವರು ಬೇಕಾಗ್ತಾರೆ. ನಂತರ ವಿಸ್ತರಣೆ ಮಾಡಬೇಕಾಗಿದೆ. ನಂತರ DK ಶಿವಕುಮಾರ್ ಅವರು ಈಗ ಎಲ್ಲ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ನಡೆದಿದ್ದಾರೆ. ಹೀಗಾಗಿ ಎಲ್ಲಿ ನ್ಯಾಯ ಸಿಗ್ತೈತೆ ಅನ್ನೋದು ಡೌಟ್ ಇದೆ. ಅಂದರೆ ಒಬ್ಬರೇ ಖಾತೆಯನ್ನು ನೋಡಿಕೊಳ್ಳೋದ್ರಿಂದ ತೊಂದರೆ ಮೇಲೆ ತೊಂದರೆ ಹೆಚ್ಚು ಬರ್ತಾ ಇದ್ದಾವೆ. ಯಾಕಂದ್ರೆ ಇಡೀ ರಾಜ್ಯ ತುಂಬ ಅನೇಕ ಸಮಸ್ಯೆಗಳಿವೆ. ನಂತರ KSRTC ಸಮಸ್ಯೆ, ಅದನ್ನು ಕೂಡ 12.5 ಏನು ಅವ್ರು ಕೇಳಿದರು ಅದನ್ನು ಕೊಟ್ಟುಬಿಟ್ಟಿದ್ದಾರೆ. ನಂತರ ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್ ಅನೇಕ ಯೋಜನೆಗಳನ್ನು ತರ್ತಾ ಇದ್ದಾರೆ. ಆದರೆ ಈಗ ಮಂತ್ರಿಮಂಡಲ ಸಂಪೂರ್ಣ ಆದ ನಂತರ ಸರ್ಕಾರ ಟೇಕಪ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಯಾಕಂದ್ರೆ ಟೇಕಪ್ನ ಆಗಿಲ್ಲ ಇನ್ನೂ ಕೂಡ. ಯಾಕಂದರೆ ಪೂರ್ಣ ಮಂತ್ರಿಮಂಡಲ ಆಗಬೇಕಾದ್ರೆ 15ನೇ ತಾರೀಕೆ ನೀವು ಪೂರ್ಣಗೊಳಿಸಲೇಬೇಕಂತೇಳಿ ಒತ್ತಡ ಮೇಲೆ ಒತ್ತಡ, ಮತ್ತು ಲಾಬಿ ಯಾರು ಮಾಡಬೇಕಾದ್ರೆ ಲಾಬಿ ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿ 5 ಜನ ಹೊಸಬರಿಗೆ ಕೊಡಬೇಕು, 5 ಜನರ ಹಳೆಬರೇನ ತೆಗಿಬೇಕು ಅನ್ನೋದೊಂದು ಜಿಜ್ಞಾಸೆ ಪ್ರಾರಂಭ ಆಗಿದೆ. ಅದನ್ನು ಯಾರನ್ನು ತೆಗಿತಾರೆ, ಅವ್ರಿಗೆ ಯಾವ ಜವಾಬ್ದಾರಿ ಕೊಡ್ತಾರೆ ಕಾದು ನೋಡಬೇಕು. ಇನ್ನು BJPಯಲ್ಲೂ ಕೂಡ ಅಲ್ಲಿ ಕೂಡ ಜೋಶಿ ಅವರನ್ನು ಕರ್ಕೋಬೇಕು, ಸೋಮಣ್ಣ ಅವರನ್ನು ಕರಿಬೇಕು, ನಂತರ ಶೋಭಾ ಕರಂದ್ಲಾಜೆ ಅವ್ರನ್ನ ಇಲ್ಲಿ ರಾಜ್ಯಕ್ಕೆ ಉಪಯೋಗ ಮಾಡಬೇಕಂತ ಅದು ಕೂಡ ಒಂದು ಚರ್ಚೆ ಅಲ್ಲಿ ನಡೆದರೆ, ಇಲ್ಲಿ ಮಂತ್ರಿಮಂಡಲದ ವಿಷಯವಾಗಿ ಗಂಭೀರ ಚರ್ಚೆಗಳು ಇಂದಿಗೂ ಕೂಡ ಮುಂದುವರೆದೆ. ಯಾರು ಹೆಚ್ಚು ಲಾಬಿ ಮಾಡ್ತಾರೆ ಅದು ಪ್ರಶ್ನೆ ಅಲ್ಲ, ಯಾರು ಹೆಚ್ಚು ನಿಷ್ಠಾವಂತ ಇದ್ದವರಿಗೆ ಅವ್ರಿಗೆ ಕೊಡಬೇಕು. ಮತ್ತು ಸಮತೋಲನ ಸಚಿವ ಸಂಪುಟ ಆಗಬೇಕಂತೇಳಿ DK ಶಿವಕುಮಾರ್ ಮೊದಲಿಂದ ಹೇಳ್ಕೊತ ಬಂದರೆ, ಯುವಕರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟರೆ ಒಂದು ಹೊಸ ಸಚಿವ ಸಂಪುಟ ರಚನೆ ಆದ ನಂತರ ಕೆಲಸಕ್ಕೆ ವೇಗ ಹೆಚ್ಚಾಗ್ತಿದೆ ಅಂತ ಇವರು ಕೂಡ ಒಂದು ವಿಚಾರವನ್ನು ಮಾಡಿಕೊಂಡು ಮುನ್ನಡೆದಿದ್ದಾರೆ. ಬೇರೆ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಿ ಕಾದು ನೋಡಬೇಕು. ಆದರೆ 15ನೇ ತಾರೀಕಿಗೆ ಮಂತ್ರಿಮಂಡಲ ಪೂರ್ಣರಚನೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಒಟ್ಟಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಶುಭವಾಗಲಿ. ನಮ್ಮ ವಿರೋಧ ಯಾವುದಕ್ಕಿದೆ? ಇವರು ಮಾಡಿದಂಥ ಅಕ್ರಮ ಆಸ್ತಿ ಬಗ್ಗೆ ಅಷ್ಟೇ ಇದೆ. ಮಂತ್ರಿಮಂಡಲ ಯಾರು ಕೊಡ್ತಾರೆ ಯಾರು ಬಿಡ್ತಾರೆ ಗೊತ್ತಿಲ್ಲ, ಆದರೆ ನ್ಯಾಯಯುತವಾಗಿ ಇವರಿಗೆ ಸಿಗಲೇಬೇಕು. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿದವನೇ ನಮ್ಮದು. ಸ್ವತಂತ್ರ ಪತ್ರಿಕಾಧಾರವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.